MLC ಅಬ್ದುಲ್ ಜಬ್ಬಾರ್ ಬುದ್ಧಿವಂತನ ಅಂತೇಳಿ ಬಿದ್ದು ನಕ್ಕಿದ್ದಾರೆ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಅವರು. ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕಾಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು, ಪಕ್ಷದಲ್ಲಿ ಅನ್ನ ತಿಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಾನು ನಮ್ಮ ಅಪ್ಪಾಜಿ ಸೇರಿ MLC ಮಾಡಿದ್ದೇವೆ, ಅವರನ್ನ ಚಹಾ ಕುಡಿದ್ರು ಋಣ ಇಟ್ಕೊಳ್ಬೇಕು ಅಂತೇಳಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಯಾರ ಮನೆಗಾದರೂ ಆಗಲಿ, ಯಾರ ಬಳಿ ಆದರೂ ಆಗಲಿ, ಏನೇ ಆದರೂ ಸಹಿತ ಯಾರಾದರೂ ಏನಾದರೂ ಒಂದು ಸಹಾಯ ಮಾಡಿದ್ರೆ ಅದನ್ನು ನೆನಪಲ್ಲಿ ಇಟ್ಕೋಬೇಕು, ಒಂದು ಋಣ ಇಟ್ಕೊಂಡು ಸಹಾಯಕ್ಕೆ ನಾವೇ ಹೋಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಚಾರಕ್ಕೆ ಅವರು ಕರಿಬೇಕು, ಇವರು ಕರಿಬೇಕು ಅನ್ನೋದಲ್ಲ ರೀ, ಕೆಲಸಕ್ಕೆ ಬರೋದನ್ನು ಇಟ್ಕೊಂಡು ಮಾತನಾಡ್ತಾರೆ ಅಂಥೇಳಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಕ್ರಮ ಕೈಗೊಳ್ಳೋದು ಎಲ್ಲ ವರಿಷ್ಠರಿಗೆ ಬಿಟ್ಟಿದ್ದು, ಇದ್ರ ಬಗ್ಗೆ ಏನೇ ಇದ್ರೂ ವರಿಷ್ಠರು ನೋಡ್ಕೊತಾರೆ. ದಾವಣಗೆರೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಮುಖ್ಯವಾಗಿ ಇಲ್ಲಿ MLC ಅಬ್ದುಲ್ ಜಬ್ಬಾರ್ ಅವರಿಗೆ ಬುದ್ಧಿವಂತನ ಅವರು ಅನ್ನುವಂಥ ನಿಟ್ಟಿನಲ್ಲಿ ಬಿದ್ದು ನಕ್ಕಿ ಹೇಳ್ತಾ ಇದ್ದಾರೆ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಅವರು. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದ ಮೇಲೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕ್ರಿ ಅಂಥೇಳಿ ಮಲ್ಲಿಕಾರ್ಜುನ್ ಅವರು ಹೇಳಿಕೆ ಒಂದನ್ನು ನೀಡಿದ್ದಾರೆ. ಯಾರ ಮನೆಗಾದರೂ ಆಗಲಿ, ಯಾರ ಬಳಿ ಆದರೂ ಆಗಲಿ, ಏನೇ ಆದರೂ ಒಬ್ಬರು ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆ ಒಂದು ಋಣವನ್ನು ನೆನಪಲ್ಲಿ ಇಟ್ಕೋಬೇಕು, ಆ ಒಂದು ಋಣವನ್ನು ಇಟ್ಕೊಂಡಾದರೂ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಪ್ರಚಾರಕ್ಕೆ ಅವ್ರು ಕರಿಬೇಕು, ಇವ್ರು ಕರಿಬೇಕು ಅನ್ನೋದು ಮುಖ್ಯ ಅಲ್ಲ, ಕೆಲಸಕ್ಕೋಸ್ಕರ ಅಂದರೆ ಪಕ್ಷಕ್ಕೋಸ್ಕರ ಅವರು ಬರ್ಬೋದಾಗಿತ್ತಲ್ವ ಅನ್ನುವಂಥ ನಿಟ್ಟಲ್ಲೂ ಕೂಡ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಕ್ರಮವನ್ನು ಕೈಗೊಳ್ಳೋದು ಎಲ್ಲ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಇಡ್ಕೋಬೇಕು, ಯಾರ ಮನೆಯಾಗಲಿ ಯಾರ ಹತ್ರನಾಗಲಿ ಒಂದು ಹೆಲ್ಪ್ ಮಾಡಿದ್ರೆ, ಯಾರಾದ್ರೂ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಗ್ರಾಟಿಟ್ಯೂಡ್ ಇರಬೇಕು, ಒಂದು ಋಣ ಇಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅದಕ್ಕೆ ಸಸ್ಪೆಂಡ್ ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ ಬುದ್ಧ ಅಂತ ಸರ್ಟಿಫಿಕೇಟ್ ಕೊಡಲ್ಲ. ಈಗ ಇದ್ರಾಗ ಪ್ರಾಕ್ಟಿಕಲ್ ಆಗಿ ನಾನು ಕೇಳಿದ್ರೆ ಇಲ್ಲಿ ಗ್ರಾಸ್ ರೂಟ್ನಾಗ ಏನ್ ನಡೀತೈತಿ ಅನ್ನೋದು ಈಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ರು, ಹೈಕಮಾಂಡ್ ಇತ್ತು, ಅವ್ರವ್ರೇ ಡಿಸೈಡ್ ಮಾಡ್ಕೊಂತಾರ. ನಾನೇನು ಇದ್ರಾಗ ಹೇಳ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ. ಅವ್ರು ಏನು ಪ್ರಾಕ್ಟಿಕಲ್ ಆಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿಂತ ಜಾಸ್ತಿ. ಹಂಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ದೀಪಾಗಿ ಹೋಗಿಲ್ಲ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಹೊಸದಾಗಿ ಮಾಡ್ತಿಲ್ಲ, ಇದು 94 ಇಂದ ಅದೇ ಕೆಲಸ ಮಾಡ್ತಿದ್ದೆ. ಅವಾಗ ಮುಚ್ಚು ಮಾಡ್ತಿದ್ರೆ ಇದು ಓಪನ್ ಆಗಿ ಮಾಡ್ತದ. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಇಡ್ಕೋಬೇಕು, ಯಾರ ಮನೆಯಾಗಲಿ ಯಾರ ಹತ್ರನಾಗಲಿ ಒಂದು ಹೆಲ್ಪ್ ಮಾಡಿದ್ರೆ, ಯಾರಾದ್ರೂ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಗ್ರಾಟಿಟ್ಯೂಡ್ ಇರಬೇಕು, ಒಂದು ಋಣ ಇಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅದಕ್ಕೆ ಸಸ್ಪೆಂಡ್ ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜ್ಯಾಧ್ಯಕ್ಷ MLCಗೆ ಅಲ್ಪಸಂಖ್ಯಾತ